ಜಸ್ಟ್ ನೋಡಿ 7 ಕೋಟಿ ಹಗಲು ದರೋಡೆ ಮಠ ಮಧ್ಯಾಹ್ನ 7 ಕೋಟಿ ರೂಪಾಯಿಯನ್ನ ದರೋಡೆ ಮಾಡ್ಕೊಂಡು ಹೋಗ್ಬಿಟ್ರಲ್ಲ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಾಥಮಿಕ ತನಿಖೆಯಲ್ಲಿ ಸಿಕ್ಕಿರುವಂತಹ ಮಾಹಿತಿ ಏನು? ಈಗ ಡಬಲ್ ಟಿವಿಯಲ್ಲಿ ಪಿನ್ ಟು ಪಿನ್ ಮಾಹಿತಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇವೆ. ಆರೋಪಿಗಳ ರೈಟ್ ಮ್ಯಾಪ್ ಹೇಗಿತ್ತು, ಯಾವ ರೀತಿ ಸಂಚನ ರೂಪಿಸಿದ್ರು, ಯಾವ ರೀತಿ ಪ್ಲಾನ್ ಮಾಡಿದ್ರು, ಯಾವ ರೀತಿ ಕೈವಾಡವನ್ನ ರೂಪಿಸಿದ್ರು, ಈ ಒಂದು ಪ್ರಕರಣದಲ್ಲಿ ಪಕ್ಕಾ ಪ್ಲಾನ್ ಮಾಡ್ಕೊಂಡೆ ಈ ರೀತಿಯಾದಂತಹ ದರೋಡೆಯನ್ನ ಮಾಡಿಬಿಟ್ಟಿದ್ದಾರೆ. ಸೊ ಪ್ಲಾನ್ ಇಲ್ಲದೆ ದರೋಡೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಹೇಳಿ ಕೇಳಿ ಎಲ್ರಿಗೂ ಕೂಡ ಒಂದು ಅನುಮಾನ ಮೂಡಿತ್ತು. ಏನಪ್ಪಾ ಅಂತಂದ್ರೆ ಅಲ್ಲಿರುವಂತಹ ಸಿಬ್ಬಂದಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ, ಕೈ ಜೋಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಪೊಲೀಸರಿಗಿತ್ತು. ಯಾಕಂತಂದ್ರೆ ಅಷ್ಟು ಸುಲಭವಾಗಿ ಅಷ್ಟರ ಮಟ್ಟಿಗೆ ಹಣವನ್ನ ದೋಚ್ಕೊಂಡು ಹೋಗ್ತಾರಂತಂದ್ರೆ ಅವ್ರೇನ್ ಕಡ್ಲೆಪುರಿ ತಿನ್ಕೊಂಡು ಕೂತಿರ್ತಾರ? ಅಲ್ಲಿ ಅವ್ರ ಹತ್ರ ಗನ್ ಇರುತ್ತೆ, ಅದು ಹೇಳಿ ಕೇಳಿ ಆಟೋಮೆಟಿಕ್ ತೆಗೆದುಕೊಂಡು ಹೋಗೋದು. ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇರುವಂತಹ ವಾಹನ ಹತ್ರ ಅಷ್ಟರ ಮಟ್ಟಿಗೆ ಸುಳಿತಾರ ಅಂತಂದ್ರೆ ದರೋಡೆಕೋರರು ಇದು ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ಮಾಡಿರುವಂಥದ್ದು. ರೆಬಲ್ ಟಿವಿಯಲ್ಲಿ ಪಿನ್ ಟು ಪಿನ್ ಮಾಹಿತಿ, ಆರೋಪಿಗಳ ರೈಟ್ ಮ್ಯಾಪ್ ಹೇಗಿತ್ತು, ಯಾವ ರೀತಿ ಪ್ಲಾನ್ ಮಾಡಿದ್ರು, ಯಾವ ರೀತಿ ಸಂಚನ ರೂಪಿಸಿದ್ರು, ಎಷ್ಟು ಜನ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ. ಈಗಾಗಲೇ 30 ಜನಗಳ ವಿಚಾರಣೆ ಆಗಿದೆ. ನಿರಂತರವಾಗಿ ವಿಚಾರಣೆ ಮಾಡಿದ್ದಾರೆ ಪೊಲೀಸರು. ನಿಜಕ್ಕೂ ಇದು ದೊಡ್ಡ ಸವಾಲಾಗ್ಬಿಟ್ಟಿದೆ. ಯಾಕಂತಂದ್ರೆ ನಾವು ಇಷ್ಟು ದಿನ ಗಮನಿಸಿದ ಹಾಗೆ 1 ಕೋಟಿ 2 ಕೋಟಿ ಈ ರೀತಿಯಾಗಿ ದೋಚ್ಕೊಂಡು ಹೋಗ್ತಾ ಇದ್ರು, ಆದ್ರೂ ಕೂಡ ಹೆಡೆಮುರಿ ಕಟ್ತಾ ಇದ್ರು. ಆದ್ರೆ ಇದು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ತುಂಬಾ ತಿಂಗಳಿಂದಲೂ ಕೂಡ ಈ ರೀತಿಯಾದಂತಹ ಸಂಚನ ಇವರು ರೂಪಿಸಿದ್ರು. ಮಠ ಮಧ್ಯಾಹ್ನ 7 ಕೋಟಿ ರೂಪಾಯಿ ತಗೊಂಡು ಹೋಗ್ತಾರಂತಂದ್ರೆ ಸುಮ್ನೆನಾ? ಆ ಒಂದು ಪ್ರಕರಣದಲ್ಲಿ ಸಿಎಂಎಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ. ಪೊಲೀಸರನ್ನ ಹೆಚ್ಚೆಗೂ ಯಾಮಾರಿಸ್ಬಿಟ್ರು. ಒಟ್ಟಿನಲ್ಲಿ ದಾರಿ ತಪ್ಪಿಸುವಂತಹ ಕೆಲಸ ಮಾಡಿಬಿಟ್ರು. ಹಿಂದಿ ಮಾತನಾಡೋದೇನು ಅವ್ರಿಗೆ ಗೊತ್ತಾಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಯಾವಾಗ ಕಳ್ಳತನ ಮಾಡಿದ್ರಲ್ಲ ಆ ಕಾರಿನ ನಂಬರ್ ಪ್ಲೇಟು ಕರ್ನಾಟಕ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹೊಂದಿತ್ತು. ಯಾವಾಗ ಎಸ್ಕೇಪ್ ಆಗ್ಬಿಟ್ರು ನೋಡ್ರಿ, ಎಲ್ಲಿ ನಮ್ಮನ್ನ ಕಂಡಿಡಿದ್ ಬಿಡ್ತಾರೋ, ನಾವೆಲ್ಲಿ ಸಿಕ್ಕಾಕೊಂಡ್ ಬಿಡ್ತೀವೋ, ಯಾವುದೋ ಸೀರೀಸ್ನೋ ಅಥವಾ ಯಾವುದೋ ಸಿನಿಮಾ ನೋಡ್ಕೊಂಡು ಬಂದ್ಬಿಟ್ಟು ಪ್ರೇರಣೆಯನ್ನ ತೆಗೆದುಕೊಂಡು ಈ ರೀತಿಯಾದಂತಹ ಮಾಸ್ಟರ್ ಮೈಂಡ್ ಕಳ್ಳತನ ಮಾಡಿಬಿಟ್ಟಿದ್ದಾರೆ. ಏಕಾಏಕಿಯಾಗಿ ಕರ್ನಾಟಕ ರಿಜಿಸ್ಟ್ರೇಷನ್ ನಂಬರ್ ಇರುವಂತಹ ಕಾರಿನ ನಂಬರ್ ಅನ್ನ ಸೈಡ್ಗೆ ಎತ್ತು ಬಿಸಾಕಿ ತದನಂತರ UP ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಹೇಗಾದ್ರೂ ಮಾಡಿ ಪೊಲೀಸರನ್ನ ದಿಕ್ಕು ತಪ್ಪಿಸ್ಬೇಕಲ್ಲ, ಹಾದಿ ತಪ್ಪಿಸ್ಬೇಕಲ್ಲ, ಗೊತ್ತಾಗಬಾರ್ದು. ಐಷಾರಾಮಿ ಜೀವನವನ್ನ ನಾವು ಲೀಡ್ ಮಾಡ್ಬೋದು. 7 ಕೋಟಿ ರೂಪಾಯಿ ಸಿಕ್ಕಿದೆ. ಅದು ನೋಡಿ ಇವ್ರಿಗೂ ಎಂತ ನೀಚ ಅಂತ ಹೇಳ್ಬೇಕಂತಂದ್ರೆ, ನಾವು RBN ಅವರು ಕೆಳಗಿಳಿರಿ ಅಂತ ಅಂದ್ಬಿಟ್ರಂತೆ. ಆ CMS ಸಿಬ್ಬಂದಿಗಳು ಹೇಳ್ತಾ ಇರೋದು, ಅವರು RBN ಅವರು ನಮ್ಮನ್ನ ಕೆಳಗಿಳಿಸಿದ್ರು, ನಾವು ಕೆಳಗಿಳಿದ್ವಿ, ಅವ್ರು ದುಡ್ಡು ಬಾಚ್ಕೊಂಡು ಹೋಗ್ಬಿಟ್ರು ಅಂತೇಳಿ ಈ ರೀತಿಯಾದಂತಹ ಸಿಲ್ಲಿ ರೀಸನ್ ಕೊಡ್ತಾರಂತಂದ್ರೆ ನಿಜಕ್ಕೂ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತ ಹೇಳಿ ಇಲ್ಲಿ ಗೊತ್ತಾಗ್ತಾ ಇದೆ ನಮಗೆ. 7 ಕೋಟಿ ರಾಬರಿಯಲ್ಲಿ ಭಾಗಿಯಾಗಿದ್ದವರ ಮಾಹಿತಿಯನ್ನ ಪತ್ತೆ ಹಚ್ಚುವುದಕ್ಕೆ ಮುಂದಾಗಿದ್ದಾರೆ. ಎಷ್ಟು ಜನ ಭಾಗಿಯಾಗಿದ್ದಾರೆ, ಯಾರೆಲ್ಲ ಕೈ ಜೋಡಿಸಿದ್ದಾರೆ ಈ ಒಂದು ಪ್ರಕರಣದಲ್ಲಿ, ಆರೋಪಿಗಳು ಎಲ್ಲಿದ್ದಾರೆ ಅನ್ನೋದು ಈವರೆಗೂ ಕೂಡ ಪತ್ತೆಯಾಗಿಲ್ಲ. ಇಷ್ಟು ದಿನ ಪೊಲೀಸರಿಗೂ ಸಾಕಾಗಿ ಹೋಗ್ಬಿಟ್ಟಿತ್ತು. ಆಂಧ್ರ ಪ್ರದೇಶದಲ್ಲಿ ಹುಡುಕಿ ಕಂಗಾಲಾಗ್ಬಿಟ್ಟಿದ್ರು. ಪಾಪ ಆಂಧ್ರ ಪ್ರದೇಶದಲ್ಲಿರುವಂತಹ ಪೊಲೀಸರು ಕೂಡ ಸಾಥ್ ಕೊಟ್ಟಿದ್ರು. ಲಾಡ್ಜು ಬಿಟ್ಟಿಲ್ಲ, ಹೋಟೆಲ್ ಬಿಟ್ಟಿಲ್ಲ, ದೇವಸ್ಥಾನ ಬಿಟ್ಟಿಲ್ಲ, ಎಲ್ಲೆಡೆ ಹುಡುಕಿ ಸಾಕಾಗಿ ಹೋಗ್ಬಿಡ್ತು. ತದನಂತರ CCTV ಆಧರಿಸಿ ಆರೋಪಿಗಳ ಚಾರೆ ಈಗ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಯಾರು ಏನು, ಅವರ ಫೇಸ್ ಹೇಗಿದೆ, ಆ ಮುಖಚಾರ್ಯವನ್ನ ಕೂಡ ಈಗಾಗಲೇ ಪತ್ತೆ ಹಚ್ಚುವಂತಹ ಕೆಲಸ ಆಗ್ತಾ ಇದೆ. ಒಟ್ಟು 5 ಆರೋಪಿಗಳ ಚಾರೆ ಈಗಾಗಲೇ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಓರ್ವ ಕನ್ನಡ ಮಾತಾಡುವವ, 4 ಇತರ ಭಾಷೆ ಮಾತನಾಡುವವರು ಅಂತ ಹೇಳಿ ಈಗಾಗಲೇ ಪೊಲೀಸರಿಗೆ ಗೊತ್ತಾಗಿದೆ. ಒಬ್ಬ ಸ್ಪಷ್ಟವಾಗಿ ಕನ್ನಡ ಮಾತನಾಡ್ತಾನಂತೆ. ಇನ್ನುಳಿದಂತಹ 4 ಏನಿದ್ದಾರೆ ಅವರು ಬೇರೆ ಬೇರೆ ಭಾಷೆಗಳನ್ನ ಮಾತನಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಷ್ಟೇ ಪೊಲೀಸರಿಗೆ ಲಭ್ಯವಾಗಿದೆ. ಈಗಾಗಲೇ ನೋಡಿ ಈ 7 ಕೋಟಿಯಲ್ಲಿ 5.30 ಕೋಟಿ ಸಿಕ್ಕಿಬಿಟ್ಟಿದೆ. ಇನ್ನುಳಿದಂತಹ ಹಣಕ್ಕಾಗಿ ಕೂಡ ಹುಡುಕಾಡ್ತಿದ್ದಾರೆ. ಹಿಂದೆ ಕೆಲ ದರೋಡೆ ಕೃತ್ಯದಲ್ಲಿ ಕೂಡ ಭಾಗಿಯಾಗಿರೋದು ಪತ್ತೆಯಾಗಿದೆ ಅಂತೆ. ಸೊ ಈ ಒಂದು ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೆ ನಾವು ಏನೋ ಅನ್ಕೊಳ್ಬಹುದು, ಮುಂಚೆನೂ ಇದೇ ರೀತಿಯಾದಂತಹ ದರೋಡೆ ಕೆಲಸ ಮಾಡಿದ್ದಾರೆ. ಇವ್ರಿಗೇನು ಸಲೀಸಾಗಿ ಮಾಡ್ತಾರೆ. GPS ಆಫ್ ಹಿಂದಿನ ಕೈವಾಡ ಯಾರದ್ದು? ಹಾಗಾದ್ರೆ ಪೊಲೀಸ್ ಪೇದೆಯು ನೆರವು ಕೊಟ್ನ? ಹಾಗಾದ್ರೆ ನೋಡಿ, ಈ ಪೊಲೀಸರು ಏನ್ ಸಂದೇಶವನ್ನ ರವಾನೆ ಮಾಡಕ್ಕೆ ಹೊರಟಿದ್ದಾರೆ.
ಪೊಲೀಸ್ ಅಂತ ಸಂದರ್ಭದಲ್ಲಿ ನ್ಯಾಯ ಕೊಡಿಸ್ಬೇಕು, ಎಲ್ಲೆಲ್ಲಿ ಕಳ್ಳತನ ಆಗಿದೆ ಅದನ್ನ ಹುಡುಕಿಕೊಡುವಂತಹ ಮಹಾನುಭಾವರು ಇಂಥ ಕೆಲಸದಲ್ಲಿ ಕೈಯನ್ನು ಹಾಕ್ತಾರಂತಂದ್ರೆ ನಿಜಕ್ಕೂ ನಾಚಿಕೆ ಆಗಬೇಕು. ನಿಜಕ್ಕೂ ಪೊಲೀಸ್ ಇಲಾಖೆಗೆ ಇಂಥವರು ಕಳಂಕ ತರುವಂತಹ ಕೆಲಸ ಮಾಡ್ತಾರಲ್ಲ, ಇಂಥವ್ರನ್ನ ಫಸ್ಟು ಒಳಗೆ ಹಾಕಬೇಕು. ಇಂಚೆಂಚು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಖಾಕಿ. GPS ಆಫ್ ಹಿಂದಿನ ಕೈವಾಡ ಯಾರದ್ದಿದೆ, ಯಾರು ಅವ್ರಿಗೆ ಡೈರೆಕ್ಷನ್ ಕೊಡ್ತಾ ಇದ್ರು, ಯಾರು ಈ ರೀತಿಯಾಗಿ ಹೇಳ್ಕೊಳ್ತಾ ಇದ್ರು, ಎಷ್ಟು ದಿನದ ಮುಂಚೆ ಈ ರೀತಿಯಾದಂತಹ ಪ್ಲಾನ್ ಮಾಡ್ಕೊಂಡಿದ್ರು, ಎಲ್ಲವನ್ನ ಕೂಡ ಬಾಯಿ ಬಿಡಿಸುವಂತಹ ಪ್ರಯತ್ನ ನೋಡಿ. ಪೊಲೀಸ್ ಬೇದಿಯು ಇದರಲ್ಲಿ ಹೆಲ್ಪ್ ಮಾಡದ್ನ ಅನ್ನುವಂತಹ ಪ್ರಶ್ನೆ ಈಗ ಆತನನ್ನ ಬಾಯಿ ಬಿಡಿಸಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಆತ ಏನಾದ್ರೂ ಇನ್ವಾಲ್ವ್ ಆಗಿದ್ನಾ ಇಲ್ವಾ ಅಂತ. ನಿಜಕ್ಕೂ ಅದೇನ್ ಸಂದೇಶ ಕೊಡಕ್ ಹೋಗ್ತಾರೋ ಪೊಲೀಸರು. ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಖಾಕಿ. ಒಟ್ಟು 4ರನ್ನ ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆ ಕೂಡ ಮಾಡ್ತಿದ್ದಾರೆ. ಖಾಕಿ ಮುಂದೆ ಖಾಕಿ ಕುತ್ಕೊಂಡು ವಿಚಾರಣೆ ಮಾಡುವಂತಹ ಪರಿಸ್ಥಿತಿ. ನಾಚಿಕೆ ಆಗ್ಬೇಕು ನಿಜಕ್ಕೂ. ಇನ್ನೊಬ್ಬ ಕಾರು ಕೊಟ್ಟಿದ್ದಂತಹ 2 ಪೊಲೀಸರ ವಶಕ್ಕೆ ಈಗ ಕಾರಿನ ಇಂಜಿನ್ ಈ 4C ನಂಬರ್ ಆಧರಿಸಿ ಇಬ್ಬರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಪೊಲೀಸರ ತನಿಖೆ ನಿಜಕ್ಕೂ ಈಗ ತೀವ್ರಗೊಂಡಿದೆ. ಒಂದು ಕಡೆ ಶಂಕಿತರ ವಿಚಾರಣೆ ಆಗ್ತಾ ಇದೆ. ಈ ನಕಲಿ ನಂಬರ್ ಪ್ಲೇಟ್ ಏನಿದೆ ಅದನ್ನು ಕೂಡ ಈಗಾಗಲೇ ಪತ್ತೆ ಹಚ್ಚಿದ್ದಾರೆ. ಆದ್ರೆ ಈ ದರೋಡೆಕೋರರ ಬಗ್ಗೆ ಇನ್ನೂ ಪ್ರಮುಖ ಸುಳಿವುಗಳು ಸಿಕ್ಕಿಲ್ಲ. ಓನ್ಲಿ ಚಹರೆಗಳನ್ನ ಪತ್ತೆ ಹಚ್ಚುವಂತ ಕೆಲಸ ಆಗಿದೆ. ಆದ್ರೆ ಇವರೇನಾ ಅಂತ ಹೇಳಿ ಇನ್ನೂ ಕೂಡ ಈ ಕ್ಲೂ ಸಿಗ್ತಾ ಇಲ್ಲ ಪೊಲೀಸರಿಗೆ. 5.30 ಕೋಟಿ ಈಗ ಸಿಕ್ಕಿದೆ. ಉಳಿದಂತಹ ಹಣಕ್ಕಾಗಿ ಬೆನ್ನತ್ತಿದ್ದಾರೆ. ಈಗಾಗಲೇ ನೋಡಿ, ನೆನ್ನೆಷ್ಟೇ ಚಿತ್ತೂರು ಬಳಿ ಬಾಣಸ್ವಾಡಿ ಬಳಿಯ ಕಲ್ಯಾಣ ನಗರದ ಹೇಮಂತ್ ಮತ್ತು ಸುನೀಲ್ ಇಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಪೊಲೀಸರಿಂದ ಯಾವುದೇ ದೃಢೀಕರಣ ಇಲ್ಲ. ಯಾಕಂದ್ರೆ ಈ ಆರೋಪಿಗಳೇನಿದ್ದಾರೆ ಪರಾರಿಯಾಗಿದ್ದಾಗ ಟೊಯೋಟಾ ಇನೋವಾವನ್ನ ಕೂಡ ಬಳಸಿರ್ತಾರೆ ಇವರು. ತದನಂತರ ಮಾರುತಿ ಸುಜುಕಿ ಝೆನ್ ಮತ್ತು ಮಾರುತಿ ಸುಜುಕಿ ವ್ಯಾಗ್ನರ್ ಈ ಕಾರ್ಗಳನ್ನು ಬಳಸಿ ಒಟ್ಟಿನಲ್ಲಿ ಪೊಲೀಸರನ್ನ ದಾರಿ ತಪ್ಪಿಸುವಂತಹ ಕೆಲಸ ಮಾಡಿಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಸಿಕ್ಕಾಕೊಳ್ಬಾರ್ದು, ಸಿಕ್ಕಾಕೊಂಡ್ಬಿಟ್ರೆ ಅಷ್ಟೇ ನಮ್ಮ ತಿಥಿ ಆಗ್ಬಿಡುತ್ತೆ ಅಂತ ಹೇಳಿ ಅವ್ರಿಗೂ ಕೂಡ ಗೊತ್ತಿದೆ. ಸೊ ಒಟ್ಟಿನಲ್ಲಿ ಯಾವುದೋ ಸೀರೀಸ್ನೋ ಅಥವಾ ಸಿನಿಮಾ ನೋಡ್ಕೊಂಡೆ ಪಕ್ಕಾ ಸ್ಕೆಚ್ ಹಾಕ್ಬಿಟ್ಟು ಈ ರೀತಿಯಾದಂತಹ ಘಟನೆಯಲ್ಲಿ ಕೂಡ ಇವರು ಭಾಗಿಯಾಗಿದ್ದಾರೆ. ಇನ್ನುವರೆಗೂ ಕೂಡ ದರೋಡೆಕೋರರ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಈ ಆರೋಪಿಗಳ ಫೋಟೋ ಕೂಡ ಬಿಡುಗಡೆ ಆಗಿದೆ. ಆದ್ರೆ ಹಣ ದೋಚಿದವ್ರು ಎಲ್ಲಿಗೆ ಹೋಗಿದ್ದಾರೆ, ಹಣ ಎಲ್ಲಿದೆ, ಉಳಿದಂತ ಹಣ ಯಾರಿಗಾದ್ರೂ ಕೊಟ್ರ, ಎಲ್ಲಿಟ್ಟಿದ್ದಾರೆ ಅದನ್ನ. ಸೊ ಪೊಲೀಸರು ದರೋಡೆಗೆ ಸಂಬಂಧ ಒಬ್ಬೊಬ್ಬರನ್ನಾಗಿ ಈಗ ಶಂಕಿತರನ್ನ ಬಂಧಿಸ್ತಿದ್ದಾರೆ. ಈಗಾಗಲೇ 30ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ನಿಜಕ್ಕೂ ಈ ಪ್ರಕರಣದ ದಿಕ್ಕನ್ನೇ ಬದಲಿಸುವಂತಹ ರೋಚಕ ಬೆಳವಣಿಗೆ ಅದು. ಇಡೀ ದರೋಡೆಯ ಮಾಸ್ಟರ್ ಮೈಂಡ್ ಓರ್ವ ಪೊಲೀಸ್ ಕಾನ್ಸ್ಟೇಬಲ್. ಆತನನ್ನು ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಲಾಗಿದೆ. ಆತ ಏನಿದ್ರಲ್ಲಿ, ಆತನ ರೋಲ್ ಏನು, ಆತ ಯಾವ ರೀತಿ ಡೈರೆಕ್ಷನ್ ಕೊಡ್ತಾ ಇದ್ದ, ಯಾವ ರೀತಿಯಾಗಿ ಆ ಆರೋಪಿಗಳಿಗೆ ತಲೆ ತುಂಬ್ತಾ ಇದ್ದ, ಈ ರೀತಿಯಾಗಿ ಮಾಡಿ ಅಂತ ಹೇಳಿ ಅದು ಕೂಡ ಗೊತ್ತಾಗಬೇಕಾಗಿದೆ ತನಿಖೆಯ ನಂತರ.